ನಮಸ್ಕಾರ ವೀಕ್ಷಕರೇ, ಈ ದಿನ ನಾನು ಚೋಟಿ ಸ್ಟಿಚ್ ನೆಕ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ಸುಮ್ಮನೆ ಮಾಡೆಲ್ಗೆ ಒಂದು ಶೇಪನ್ನು ತೊಗೊಂಡಿದ್ದೀನಿ. ನೆಕ್ ಡಿಸೈನ್ದು ನಾವು ಬ್ಲೌಸ್ಗೆ ನೆಕ್ ಡಿಸೈನ್ ತೊಗೊಳ್ತೀವಲ್ಲ ಆ ರೀತಿಯಾಗಿ ನಿಮಗೆ ತೋರಿಸೋದಕ್ಕೆ ತೊಗೊಂಡಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಚೋಟಿ ಸ್ಟಿಚ್ ಹೇಗೆ ಹಾಕೋದು ಅಂತ ಒಂದು ಲೈನ್ ಹಾಕಿ ತೋರಿಸಿದ್ದೆ. ಅದು ಲೈನ್ ಹಾಕಿ ತೋರಿಸಿದ್ರೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ, ಯಾಕೆಂದರೆ ಮುಂದೆ ಫಿಲ್ ಆಗೋ ಥರ ಬರುತ್ತೆ ಡಿಸೈನು, ಹಿಂದೆ ಚಿಕ್ಕದಾಗಿ ಶೇಪ್ ಬರುತ್ತೆ. ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ಹೇಗೆ ಹಾಕೋದು ಅಂತ ತೋರಿಸೋದಕ್ಕೋಸ್ಕರ ಇದು ನೆಕ್ಸ್ಟ್ ವಿಡಿಯೋನ ಈ ರೀತಿ ಮಾಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನನಗೆ ತುಂಬಾ ಕಮೆಂಟ್ ಬಂತು, ತುಂಬ ಖುಷಿ ಆಯಿತು. ನನ್ನ ಜೊತೆ ನೀವು ಖುಷಿಯಾಗಿ ಕಲಿತಾ ಇರೋದಕ್ಕೆ ನಿಮ್ಮ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಈಗ ಈ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ. ನಿಮಗೆ ಯಾವುದೇ ಫಸ್ಟಿಂದನೂ ಡೌಟ್ ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಈಗ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ. ನಾವು ಯಾವುದೇ ಡಿಸೈನಲ್ಲಾಗಲಿ ಎಡ್ಜಿಂದ ತೊಗೊಳ್ತೀವಲ್ಲ ಆ ರೀತಿ ತೊಗೋಬಾರ್ದು. ಇದಕ್ಕೆ ಮಧ್ಯ ನಮಗೆ ಎಷ್ಟು ಅಗಲ ಬೇಕೋ ಸ್ಕೆಚ್ ಮಾಡಿ ತೋರಿಸ್ತೀನಿ. ನಮಗೆ ಇಷ್ಟೇ ಅಗಲ ಸಾಕು. ನೀವು ಕಲಿಯೋವಾಗ ಸ್ಟಾರ್ಟಿಂಗಲ್ಲಿ ಈ ಥರ ಲೈನ್ ಹಾಕ್ಕೊಂಡೆ ಇದ್ರ ಒಳಗಡೆ ನೀವು ಮಾಡಿದ್ರೆ ನಿಮಗೆ ಕ್ಲೀನಾಗಿ ಬರುತ್ತೆ. ಡಿಸೈನ್ ಅನ್ನೋದು ಲುಕ್ಕು ಫಿನಿಶಿಂಗು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಒಳಗಡೆ ಎಷ್ಟು ಬೇಕೋ ಅಷ್ಟರಲ್ಲೇ ಡಿಸೈನ್ ಮಾಡ್ಕೊಳ್ಳೋಣ. ಇದಕ್ಕೋಸ್ಕರ ನಾನು ಇದ್ರ ಮಧ್ಯ ತೊಗೊಳ್ತಾ ಇದ್ದೀನಿ. ಇದೆರಡು ಲೈನ್ ಇದೆಯಲ್ಲ, ಇದ್ರ ಮಧ್ಯ ತೊಗೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋ ಥರ ಫಸ್ಟು ನಾವು ಯಾವುದೇ ಸ್ಟಿಚ್ ತೊಗೊಂಡ್ರೂ ಈ ರೀತಿ ಲಾಕ್ ಸ್ಟಿಚ್ನ ತೊಗೊಂಡು ತುಂಬಾ ಗ್ಯಾಪ್ ಎಳೆಯೋದು ಬೇಡ, ಡಿಸೈನು ಫಿನಿಶಿಂಗ್ ಬರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಈ ರೀತಿ ಮತ್ತು ಇಲ್ಲೊಂದು ಲಾಕ್ ಸ್ಟಿಚ್ನ ಹಾಕಿ ಇಲ್ಲಿ ಫಸ್ಟ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಮತ್ತು ಇಲ್ಲೊಂದು ಲಾಕ್ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಆ ಸ್ಟಾರ್ಟಿಂಗ್ ಸ್ಟಿಚ್ಚಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳೋಣ. ನೀವು ಕೊನೆವರೆಗೂ ಇದು ಇಷ್ಟೇ ತಗೋಬೇಕಾಗುತ್ತೆ. ಫಸ್ಟು ಇಲ್ಲಿ ಹಾಕಿದ್ವಲ್ಲ, ಈಗ ಇದ್ರ ಪಕ್ಕ ಹಾಕ್ಕೋಬೇಕು. ದಾರಾನ ಎಳೆಯೋದು ಲೂಸ್ ಬಿಡೋದು ಮಾಡಬೇಡಿ. ಒಂದೇ ಥರನೇ ಹಾಕ್ಕೊಂಡೋದ್ರೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಕಲಿಯೋವಾಗಲೇ ನಾವು ನೀಟಾಗಿ ಕಲ್ತ್ಕೋಬೇಕಲ್ವಾ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಚೋಟಿ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ, ಆದರೂ ಇದರಲ್ಲಿ ಕ್ಲಿಯರಾಗಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಇದು ಗ್ಯಾಪು ಜಾಸ್ತಿ ಆಯಿತು, ಅದಕ್ಕೋಸ್ಕರ ತೆಗೆದೆ ಅದನ್ನು. ತುಂಬಾ ಒಳ್ಳೆ ಕಮೆಂಟ್ಸ್ನ ಕೊಡ್ತಾ ಇದ್ದೀರಾ, ತುಂಬಾ ಇಷ್ಟನೂ ಪಡ್ತಾ ಇದ್ದೀರಾ. ನಿಮ್ಮ ಲೈಕ್ಗೆ ನಿಮ್ಮ ಕಮೆಂಟ್ಸ್ಗೆ ನೀವು ಕಲಿತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಈ ರೀತಿ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟರೆ ನನಗೂ ವಿಡಿಯೋನ ಮಾಡೋದಕ್ಕೆ ಖುಷಿ ಆಗುತ್ತೆ. ಇನ್ನೂ ಒಳ್ಳೆಯ ವಿಡಿಯೋಸ್ ಎಲ್ಲ ನಿಮಗೆ ಚೆನ್ನಾಗಿ ಕ್ಲಾಸಸ್ನ ಹೇಗೆ ಮಾಡೋದು ಅಂತ ಎಲ್ಲ ಡೀಟೇಲಾಗಿ ತೋರಿಸೋದಕ್ಕೆ ನನಗೂ ಖುಷಿ ಆಗುತ್ತೆ. ನೋಡಿ, ಡಿಸೈನು ಎಲ್ಲ ಕಡೆ ನೀಟಾಗಿ ಒಂದೇ ಥರ ಬಂದಿದೆ. ನೀವು ಕಲಿಯುವಾಗ ಸ್ವಲ್ಪ ಆ ಕಡೆ ಈ ಕಡೆ ಥ್ರೆಡ್ ಹೋದ್ರೂ ತೆಗೆದುಬಿಟ್ಟು ಮತ್ತೆ ಹಾಕಿ, ಆಗ ನಿಮಗೆ ನೀಟ್ನೆಸ್ಸು ಒಂದೇ ಸಲ ಕ್ಲೀನಾಗಿ ಬರುತ್ತೆ.
ಸ್ವಲ್ಪನೇ ಅಲ್ವಾ ಚೇಂಜ್ ಇರೋದು ಬಿಡು ಅಂತ ಹಾಗೆ ನಾವು ಮಾಡೋಕ್ಕೆ ಹೋದರೆ ಡಿಸೈನು ಅಷ್ಟು ಲುಕ್ಕು ಬರೋದಿಲ್ಲ, ಮತ್ತು ನಮಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರೂ ಪರ್ಫೆಕ್ಟಾಗಿ ಮಾಡಬೇಕಲ್ವಾ, ಅದು ಫಿನಿಶಿಂಗು ಇರಬೇಕು, ಪರ್ಫೆಕ್ಟಾಗೂ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಷ್ಟು ಡಿಸೈನ್ ಆಗಿದೆ. ಈಗ ಇದಕ್ಕೆ ನಾವು ಈ ಥರ ಅಡ್ಡ ಸ್ಟಿಚ್ನ ಹಾಕಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಮಗೆ ಇಷ್ಟೇ ಅಗಲ ಸಾಕು. ನಿಮಗಿನ್ನೂ ಅಗಲ ಬೇಕು ಅಂದರೆ ಮತ್ತೊಂದು ಸಲ ಈ ಕಡೆ ಸ್ಟಿಚ್ನ ಹಾಕ್ಕೋಬೋದು. ತುಂಬಾ ಅಗಲ ಹಾಕೋದು ಬೇಡ. ಬಾರ್ಡ್ರ್ ಡಿಸೈನ್ ಆಗಿರೋದ್ರಿಂದ ಚಿಕ್ಕದಾಗಿದ್ದರೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲೇ ಸ್ಟಿಚ್ನ ಹಾಕ್ಕೋಬೇಕು. ನೀವು ದಾರನ ತುಂಬಾ ಎಳೆಯೋದು ಆ ಥರ ಎಲ್ಲ ಬೇಡ, ಟೈಟಾಗೂ ಹಾಕೋದು ಬೇಡ. ಅದು ಎಷ್ಟು ಕ್ಲೀನಾಗಿ ಲೂಸಾಗಿ ಎಷ್ಟು ಬರುತ್ತೋ ಅಷ್ಟೇ ಹಾಕಿದ್ರೆ ಸಾಕು. ಇಲ್ಲೂ ಚಿಕ್ಕದಾಗಿ ಒಂದು ಸ್ಟಿಚ್ನ ತಗೊಳ್ಳೋಣ. ಮತ್ತು ನಾವು ಫಸ್ಟ್ ಬಂದಿದ್ವಲ್ಲ ಇಲ್ಲೇ ಬಂದು ಇನ್ನೊಂದು ಲಾಕ್ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಬಿಟ್ಟಿದ್ದೀವೋ ಅಷ್ಟೇ ಗ್ಯಾಪಲ್ಲಿ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ಳೋಣ. ಈ ರೀತಿ ಮತ್ತು ಇದೇ ರೀತಿ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ನಾವು ಇದು ಸ್ಟ್ರೈಟಾಗಿ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಈಗ ಕ್ರಾಸ್ ಬಂದಾಗ ಕ್ರಾಸಲ್ಲಿ ನಾವು ಈ ಲೈನನ್ನು ಬಿಡಬಾರ್ದು. ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಶೇಪ್ ತೊಗೊಂಡಿರ್ತೀವಲ್ಲ ಅಷ್ಟೇ ಇಲ್ಲಿಗೂ ಡಿಸ್ಟೆನ್ಸ್ ಬಿಡಬೇಕಾಗುತ್ತೆ. ಈಗ ಈ ರೀತಿ ತೊಗೊಳ್ತೀವಲ್ಲ, ನಮಗೆ ಇದು ಶೇಪು ಚಿಕ್ಕದಾಗಿ ಬರ್ತಾ ಇದೆ ಅಂತ ಅನಿಸುತ್ತಲ್ವ. ಆಗ ನಾವೇನು ಮಾಡಬೇಕಂದ್ರೆ ಒಂದೊಂದು ಲೈನ್ನ ಇಲ್ಲಿ ಹಾಕ್ಕೊಳ್ಳೋಣ.
ನೋಡಿ ಈ ಲೈನು ನೀಟಾಗಿ ಬರುತ್ತೆ. ಇಲ್ಲಿ ಎಡ್ಜಸ್ಸಲ್ಲಿ ನಿಮಗೆ ಇಷ್ಟಕ್ಕೆ ಕ್ಲೋಸ್ ಆಗುತ್ತೆ. ನೀವು ಯಾವ ರೀತಿ ಹಾಕಬೇಕು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಈ ಕಡೆಯಿಂದ ತೊಗೊಂಡಿರ್ತೀವಲ್ಲ, ಇದು ಆಪೋಸಿಟ್ಗೆ ಈ ಥರ ಲೈನ್ ತೊಗೋಬೇಕು. ಮತ್ತು ಈ ರೀತಿ ಸ್ಟ್ರೈಟಾಗಿ ತೊಗೊಂಡು ನಾವಿಲ್ಲಿ ಲೈನ್ ತೊಗೊಂಡಿರ್ತೀವಲ್ಲ ಈ ರೀತಿ ಅಡ್ಡ, ಅಲ್ಲಿಂದನೇ ಮತ್ತೆ ಲೈನ್ನ ತೊಗೋಬೇಕು. ನೋಡಿ ಇನ್ನೇನು ಲಾಸ್ಟ್ ಇದಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಸಣ್ಣದಾಗಿ ಬರುತ್ತೆ, ಅದಕ್ಕೋಸ್ಕರ ಮತ್ತೊಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಧ್ಯ ಮಧ್ಯ ನೀವು ನೋಡ್ತಾ ಇರ್ಬೋದು, ಮಧ್ಯ ಮಧ್ಯ ಎಲ್ಲ ಈ ರೀತಿಯಾಗಿ ಫಾಲೋ ಮಾಡಿದ್ದೀನಿ. ಈ ಥರ ಸ್ಟಿಚ್ ನಾವು ಎಕ್ಸ್ಟ್ರಾ ಹಾಕ್ಕೊಳ್ಳೋದ್ರಿಂದ ನಮಗೆ ಶೇಪ್ ಅನ್ನೋದು ನೀಟಾಗಿ ಒಂದೇ ಥರ ದಪ್ಪ ಬರುತ್ತೆ. ಈಗ ಎಡ್ಜ್ ಲಾಸ್ಟಲ್ಲಿ ಇದ್ದೀವಿ. ನಾವು ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಇದು ಲಾಸ್ಟಲ್ಲಿ ಇದೆಯಲ್ಲ, ಈಗ ನಾವು ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಸ್ಟಿಚಸ್ ಬಂದಿದೆಯೋ ಈ ರೀತಿಯಾಗಿ ಹೀಗೆ ಇಲ್ಲೂ ಹಾಕ್ಕೋಬೇಕಾಗುತ್ತೆ. ನಮಗೆ ಸ್ಟಾರ್ಟಿಂಗ್ ಯಾವ ರೀತಿ ಬಂದಿರುತ್ತೋ ಎಡ್ಜಲ್ಲೂ ಹಾಗೇ ಬರಬೇಕು ಕೊನೆಯಲ್ಲೂ.
ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಎಡ್ಜಲ್ಲಿ ಬಂದಾಗ ಲಾಕ್ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಕರೆಕ್ಟಾಗಿ ಬಂದಿದೆ. ನಿಮಗೆ ಇದು ಸ್ಟ್ರೈಟಾಗಿ ಹಾಕೋವಾಗ ಏನು ಕಷ್ಟ ಅನಿಸೋದಿಲ್ಲ. ನಾವಿಲ್ಲಿ ಯು ಶೇಪಲ್ಲಿ ತೊಗೊಂಡಿರ್ತೀವಲ್ಲ, ಅಲ್ಲಿ ಹಾಕೋವಾಗ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ವಿಡಿಯೋನ ಒಂದು 2-3 ಸಲ ನೋಡಿ ಯಾವ ರೀತಿ ಹಾಕಬೇಕು ಅಂತ ನೋಡ್ಕೊಳ್ಳಿ, ಕ್ಲೀನಾಗಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಬಲ್ ಕಲರ್ ಸ್ಟಿಚ್ಚಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಏಕೆಂದರೆ ಇದರ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡಬಲ್ ಕಲರಲ್ಲಿ ಯಾವ ರೀತಿ ಸ್ಟಿಚ್ನ ಇದನ್ನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಅದು ನಿಮಗೆ ಡಿಸೈನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ಸಾಲ್ವ್ ಮಾಡ್ತೀನಿ. ನಿಮಗೆ ಈ ಡಿಸೈನ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ದಲ್ಲಿ ಈ ಕೂಡಲೇ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.